ಹಾಯ್, ಇವತ್ತು ನಾವು ಕೋರಿ ಗಶಿ ಮತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೇವೆ. ಅದಕ್ಕೆ ಜೊತೆಗೆ ಕೋರಿ ರೊಟ್ಟಿ ಕೂಡ ತಂದಿದ್ದೇವೆ ಮನೆಯಿಂದ ಬರುವಾಗ. ಸೊ ಇಟ್ ವಿಲ್ ಬಿ ಅ ರಿಯಲ್ ಗುಡ್ ಕಾಂಬಿನೇಷನ್. ಸೊ ಲೆಟ್ಸ್ ಸಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಲ್ದಿ ಪೌಡರ್ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಒಟ್ಟಿಗೆ ಹಾಕಿದ್ದು, ಮತ್ತು ಇದು ಪೆಪ್ಪರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ ಆ್ಯಂಡ್ ಕಬಾಬ್ ಪೌಡರ್ ಇದೆಲ್ಲ ಚೆಂದ ಮಾಡಿ ಒಂದು ಎಗ್ ಜೊತೆ ಹಾಕಿ ಮಿಕ್ಸ್ ಮಾಡಿ ಥಿಕ್ ಪೇಸ್ಟ್ ಮಾಡಿ ಅದಕ್ಕೆ ಚಿಕನ್ ಪೀಸಸನ್ನು ಹಾಕಿ ಅದನ್ನು ಸೈಡಿಗೆ ಇಟ್ಟಿರಿ. ಅದು ಮ್ಯಾರಿನೇಷನ್ ಆಗಬೇಕು. ಸೊ ಇವಾಗ ನಾವು ಚಿಕನ್ ಗಶಿ ಅಥವಾ ಚಿಕನ್ ಸುಕ್ಕ ಮಾಡುವ. ಅದಕ್ಕೆ ಇದು ಮಣ್ಣಿನ ಪಾತ್ರೆ ಮಾಡಿದರೆ ಟೇಸ್ಟ್ ಬರ್ತದೆ. ಸೊ ತೆಂಗಿನೆಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಕರಿಬೇವು ಹಾಕಿ ಅದಾದಮೇಲೆ ಚಾಪ್ಡ್ ಆನಿಯನ್ಸ್ ಹಾಕಿ ಕಟ್ ಮಾಡಿದ ನೀರುಳ್ಳಿ ಇದನ್ನು ಹಾಕಿ ಫ್ರೈ ಮಾಡಿ ಚೆಂದ ಮಾಡಿ. ಸೊ ಫಸ್ಟ್ ಫ್ರೈ ಆಗ್ತದೆ. ನಾನು ರಾಕ್ ಸಾಲ್ಟ್ ಹಾಕ್ತಿದ್ದೇನೆ ಸ್ವಲ್ಪ. ಆದ್ಮೇಲೆ ಮಿಕ್ಸ್ ಮಾಡೋದು. ನಾವು ½ kg ಚಿಕನ್ ತೊಗೊಂಡಿದ್ದೇವೆ. ಇದರಲ್ಲಿ ಕ್ಲೋಸ್ ಮಾಡುವ. ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ. ಇದಕ್ಕೆ ನಾವು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇವೆ. ಇದು ಕೊತ್ತಂಬರಿ, ಸ್ವಲ್ಪ ಮೆಣಸು, ಇದು ಕರಿಮೆಣಸು, ಸಣ್ಣ ಚಕ್ಕೆ, ಒಂದೇ ಒಂದು ಲವಂಗ, ಮತ್ತು ಇದು ಮೆಂತೆ, ಮತ್ತು ಇದು ಸ್ವಲ್ಪ ಜೀರಾ. ಅದಕ್ಕೆ ಸ್ವಲ್ಪ ನಾವು ಸೋಂಪು ಕೂಡ ಹಾಕುವ. ಓಕೆ, ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಮೆಣಸು ಮತ್ತು ನಾನು ಇದ್ದದೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಸಪ್ರೇಟಾಗಿ ಮೆಣಸನ್ನು ಹುರಿದು. ಓಕೆ, ತೋಡಲೆ ಆ್ಯಡಿ ಚಿಂಚು ತೋಡ. ನಾನಿಷ್ಟು ಹುಳಿ ತಗೊಂಡಿದ್ದೇನೆ, ಅದು ಕೂಡ ಹಾಕ್ತೇನೆ. ಸೊ ಸ್ವಲ್ಪ ಅದಕ್ಕೆ ಕಟ್ ಮಾಡಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ ಸ್ವಿಚ್ ಆಫ್ ಮಾಡಿ ಗ್ಯಾಸನ್ನು. ಓಕೆ, ಸೊ ಇದು ಮಿಕ್ಸಿಯನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದು ಮಿಕ್ಸಿ ಮಾಡಿದ್ದು ಮಸಾಲ ಅದನ್ನು ಇದಕ್ಕೆ ಹಾಕುವ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಬೋದು. ಜಾಸ್ತಿ ಹಾಕಬೇಡಿ, ಒಂದು ಸ್ವಲ್ಪ. ಸೊ ಅದು ಹೀಗೇ ಸ್ವಲ್ಪ ನೀರು ಜಾಸ್ತಿ ಹಾಕಿ ಅದಕ್ಕೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಮಾಡಿ ಹೀಗೆ ಕೂಡ ತಿನ್ಬೋದು. ಸೊ ಇದು ಗ್ರೇಟೆಡ್ ಕೊಕೊನಟ್, ತುರಿದ ತೆಂಗಿನಕಾಯಿ, ಇದನ್ನು ಸ್ವಲ್ಪ ಪ್ಯಾನಲ್ಲಿ ಫ್ರೈ ಮಾಡಿ ಹಾಕೋದು. ಇದೀಗ ಫ್ರೈ ಮಾಡಿದ್ದು ತೆಂಗಿನ ತುರಿ ಹಾಕ್ತಿದ್ದೇನೆ. ಮಿಕ್ಸ್ ಮಾಡೋದು ಮತ್ತು ಒಂದು 2 ನಿಮಿಷ ಇದನ್ನು ಮುಚ್ಚಿಡೋದು. ಕೊತ್ತಂಬರಿ ಸೊಪ್ಪು ಮತ್ತು ಚೂರು ಪುದೀನ ಹಾಕಿದ್ದೇವೆ. ಸೊ ಪುದೀನ ಮಿಂಟ್ ಲೀವ್ಸ್ ಆ್ಯಕ್ಚುಲಿ ಹಾಕಿದರೆ ಚೆಂದ ಆಗ್ತದೆ. ನೀವು ಹಾಕ್ಬೋದು, ಇಲ್ಲದೆ ಸ್ಕಿಪ್ ಸಹ ಮಾಡ್ಬೋದು. ಯಾಬ್ಬ ಎಂತ ಕೋರಿ ಗಶಿ ನೋಡಿ ಅಂತೆ. ಸೊ ಚಿಕನ್ ಕಬಾಬ್, ಕೋರಿ ಗಶಿ ಆ್ಯಂಡ್ ಇದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ವಿಲ್ ಶೇರ್. ಥ್ಯಾಂಕ್ ಯು, ಬಾಯ್.